ನಮಸ್ತೆ ವೀಕ್ಷಕರೇ, ಉಗಮ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡ್ತಾ ಇರೋದು ಒಂದು ಕಾಲದಲ್ಲಿ ದಾವಣಗೆರೆ ನಗರ ಪ್ರದೇಶಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡುತ್ತಿದ್ದ ದಾವಣಗೆರೆ ವಾಟರ್ ವರ್ಕ್ಸ್ ಕೇಂದ್ರ. ಹರಿಹರ ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಈ ಕಟ್ಟಡ ಈಗ ಪಾಳು ಬಿದ್ದ ಕಟ್ಟಡವಾಗಿದೆ. ನೋಡ್ತಾ ಇರಬಹುದು ವೀಕ್ಷಕರೇ, ಇದರ ಸುತ್ತಮುತ್ತಲು ಗಿಡ ಗಂಟೆಗಳೆಲ್ಲ ಬೆಳೆದು ಬೆಳೆಗಳೆಲ್ಲ ಬೆಳೆದು ಇದು ಒಂದು ಪಾಳು ಬಿದ್ದ ಕಟ್ಟಡವಾಗಿದೆ. ಇದರ ಗೋಡೆಗಳು ಕ್ರ್ಯಾಕ್ ಬಂದಿವೆ, ಕೆಲವು ಕಡೆ ಬಿದ್ದಿವೆ, ಇದರ ಚಾವಣಿ ಎಲ್ಲ ಬಿದ್ದೆ ಹೋಗಿದೆ ಇರಬಹುದು. ಇದೊಂದು ಕವಲು ಗೋಪುರ ವೀಕ್ಷಕರೇ ನೋಡ್ತಾ ಇದ್ದೀರಾ. ಇದರ ಹಿಂದ್ಗಡೆ ಒಂದು ಸ್ಟೋರೇಜ್ ತರ ಒಂದು ಕಟ್ಟಡ ಇದೆ. ಈಗ ಈ ಕಟ್ಟಡ ಎಲ್ಲ ಹಾಳಾಗಿದ್ದಂತಾಗಿ ಇಲ್ಲಿ ಬರೋದಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಇದರ ಒಳಗಡೆ ದೃಶ್ಯ. ಈ ಗುಂಡಿಗಳು ದೊಡ್ಡ ದೊಡ್ಡ ಪಂಪ್ಗಳನ್ನು ಅಳವಡಿಸಿ ನೀರನ್ನು ಲಿಫ್ಟ್ ಮಾಡ್ತಕ್ಕಂಥ ಒಂದು ಗುಂಡಿಗಳು. ಗುಂಡಿಗಳು ತೆರೆದ ಗುಂಡಿಗಳಾಗಿವೆ. ಈಗ ನೋಡ್ತಾ ಇರ್ಬೋದು ಮೇಲ್ಚಾವಣಿ ಎಲ್ಲ ಕುಸಿದು ಹೋಗಿವೆ, ಬೀಳ್ತಾ ಇದೆ. ಮಳೆ, ಚಳಿ, ಗಾಳಿಗೆ, ಬಿಸಿಲಿಗೆ ಈ ಕಟ್ಟಡ ನಶಿಸುವ ಹಂತಕ್ಕೆ ಬಂದಿದೆ. ಈ ಸಂಜೆ ಆದರೆ ಅಹಿತಕರ ಘಟನೆಗಳು ನಡೀತವೆ ಆ ಒಂದು ಭಾವನೆ. ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಇದ್ದಂತಹ ಕಸ ಇಲ್ಲಿ ಹೊರಗಡೆಯಿಂದ ನೋಡ್ರಿ ವೀಕ್ಷಕರೇ. ಈ ಕಟ್ಟಡ ಕಿಟಕಿ ಬಾಗಿಲುಗಳೆಲ್ಲ ಹೇಗೆ ಮುರಿದೋಗಿವೆ, ಗೋಡೆಗಳು ಬೀಳುವಂತಿದೆ. ಇದರ ಪಕ್ಕದಲ್ಲೇ ಹರಿಯುತ್ತಿರುವ ತುಂಗಭದ್ರಾ ನದಿ, ಮರ ಗಿಡಗಳು, ಆಹ್ಲಾದಕರ ವಾತಾವರಣವಿತ್ತು ಮೊದಲು. ಸಾಕಷ್ಟು ಜನ ಸಂಕ್ರಮಣ ಟೈಮಲ್ಲಿ ಒಂದು ಪಿಕ್ನಿಕ್ ಅಂತೇಳಿ ಒನ್ ಡೇ ಪಿಕ್ನಿಕ್ ಅಂತೇಳಿ ಬರ್ತಾ ಇದ್ರು. ನೋಡ್ತಾ ಇರ್ಬೋದು ಬೆಳ್ಳಿ ಮರ ಯಾವ ರೀತಿ ಕಟ್ಟಡದಲ್ಲಿ ಬೆಳೆದು ದೊಡ್ಡದಾಗಿದೆ. ಮುಂದೆ ನೀವು ನೋಡ್ತಾ ಇರ್ಬೋದು ಮುಂದ್ಗಡೆ ಎಲ್ಲ ಮರಗಳಿವೆ. ವೀಕ್ಷಕರೇ, ಒಂದು ಕಾಲದಲ್ಲಿ ಈ ಕಟ್ಟಡ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಇದು ಆಗಿನ ಕಾಲದಲ್ಲಿ ಕಟ್ಟಿರ್ತಕ್ಕಂತ ಒಂದು ಕಟ್ಟಡ. ನೋಡಿ ಒಳಗಡೆ ಗುಂಡಿಗಳು, ತೆರೆದ ಗುಂಡಿಗಳು ಆಗಿವೆ. ಮರದ ಬೇರು ಒಳಗಡೆ ಬಂದಿವೆ ಬಿಲ್ಡಿಂಗ್ ಒಳಗಡೆ. ಗೋಡೆಯಲ್ಲೇ ಬಂದು ಗೋಡೆ ಎಲ್ಲ ಕ್ರ್ಯಾಕ್ ಬಂದಿದೆ. ಅದೇ ರೀತಿ ಈ ಕಟ್ಟಡದ ಅವಶೇಷಗಳು, ಕೆಲವು ಕಡೆ ಗೋಡೆ ಚೆನ್ನಾಗಿದೆ, ಕೆಲವು ಕಡೆ ಗೋಡೆ ಬಿದ್ದಿವೆ. ಇದರ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಟ್ಟಡಗಳಿವೆ, ಸಣ್ಣ ಕಟ್ಟಡಗಳು, ರೂಮ್ಗಳು. ಈಗ ನೋಡ್ತಾ ಇರೋದು ಇದು ನೀರನ್ನು ಶುದ್ಧೀಕರಣ ಮಾಡ್ತಿದ್ದಂತಹ ಒಂದು ನೀರಿನ ಟ್ಯಾಂಕ್. ಬ್ಲೀಚಿಂಗ್ ಪೌಡರ್ ಒಂದು ಪೌಡರ್ ಹಾಕಿ ಇದೆಲ್ಲ ಕ್ಲೀನ್ ಮಾಡಿ ನೀರಾಗಿ ಸರಬರಾಜು ಮಾಡ್ತಾ ಇದ್ರು. ವೀಕ್ಷಕರೇ, ಇದರ ಕಟ್ಟಡದ ಹಿಂದೆ ಇದ್ದ ಒಂದು ಕಟ್ಟಡ, ಇದಕ್ಕೆ ಸಂಬಂಧಪಟ್ಟಂತ ಕಟ್ಟಡ. ಎಲ್ಲ ಕಟ್ಟಡಗಳು ಪಾಳು ಬಿದ್ದಿವೆ. ಜನತೆ ಇದಕ್ಕೆ ವಾಟರ್ ಸಪ್ಲೈ ಅಂತಾನೆ ಕರೀತಾ ಇದ್ರು. ವಾಟರ್ ಸಪ್ಲೈ ಪಾರ್ಕ್, ವಾಟರ್ ಸಪ್ಲೈ ಕರೀತಾ ಇದ್ರು. ವೀಕ್ಷಕರೇ, ಈಗ ಕಟ್ಟಡದಿಂದ ಹೊರಗಡೆ ಹೋಗಿ ಅಲ್ಲೊಂದು ನಿಮಗೆ ರೋಡನ್ನು ತೋರಿಸ್ತೇನೆ.
ಕಟ್ಟಡದ ಮುಂದಿನ ಭಾಗ ಸಾರಿಗಳು. ಹಳೆ ಕಾಲದ ಶೈಲಿಯಲ್ಲಿ ಕಟ್ಟಿದಂತಹ ಈ ಕಟ್ಟಡ ಈಗ ಪಾಳುಬಿದ್ದಿದೆ. ವೀಕ್ಷಕರೇ, ಈ ಒಂದು ವಿಶೇಷ ಏನಂದ್ರೆ, ಈ ಒಂದು ಕಟ್ಟಡಕ್ಕೆ ಅಡಿಗಲ್ಲು ಹಾಕಿದಂತಹ ಆಗಿನ ಮೈಸೂರಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಬೋರ್ಡ್ ಅನ್ನು ತೋರಿಸ್ತೀನಿ ನಾನು, ನೋಡ್ತಾ ಇದ್ದೀರಿ ನೋಡಿ, ಇದೇ ಬೋರ್ಡ್. ದಾವಣಗೆರೆ ವಾಟರ್ ವರ್ಕ್ಸ್. ಒಂದು ನಿಮಿಷ. ದಾವಣಗೆರೆ ವಾಟರ್ ವರ್ಕ್ಸ್, ನ್ಯೂ ಪವರ್ ಹೌಸ್, ಹರಿಹರ. The stone was laid by Amin ul Mulk, Sir Mirza Ismail ACLE OBE, Diwan of Mysore. ಕೆಳಗಡೆ ಡೇಟ್ ಒಂದು ಕಾಣಿಸ್ತಾ ಇದೆ, ಕಾಣಿಸುತ್ತೆ ಈಗ. ಫೆಬ್ರವರಿ 1937. 25 ಫೆಬ್ರವರಿ 1937. ಸರ್ ಅದು ದಿವಾನ್ ಆಫ್ ಮೈಸೂರು. ಮೈಸೂರಿನ ದಿವಾನರಾದ ಮಿರ್ಜಾ ಇಸ್ಮಾಯಿಲ್ ಅವರು ಅಡಿಗಲ್ಲನ್ನು ಇಟ್ಟಿದ್ದರು. ಕಟ್ಟಡ ಈಗ ಒಳಗಿದ್ದ ಕಟ್ಟಡವಾಗಿ ನಿಂತಿದೆ ಕೇರಳದ ತುಂಗಭದ್ರಾ ನದಿ ದಂಡೆಯಲ್ಲಿ. ಇರ್ಬೋದು ನೀವು ವೀಕ್ಷಕರೇ. ಈ ರೀತಿ ಕಟ್ಟಡಗಳು ಹರಿಹರದಲ್ಲಿ ತುಂಬಾ ಇವೆ. ಮಾಡ್ತೀನಿ, ಒಂದೊಂದೇ ವಿಡಿಯೋ ಮಾಡ್ತೀನಿ. ಸಪೋರ್ಟ್ ಇದ್ರೆ ಇದೇ ರೀತಿ ವಿಡಿಯೋಗಳು ಮಾಡಿ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರಿ ದಾವಣಗೆರೆ ವಾಟರ್ ಹೌಸ್ 1900 ಮೇಲ್ಗಡೆ ಇದೆ. ತುಂಗಭದ್ರಾ ನದಿ ನೀರನ್ನು ಶುದ್ಧೀಕರಣ ಮಾಡಿ ಜನರ ದಾಹವನ್ನು ನೀಗಿಸಿದ್ದ ಈ ಕಟ್ಟಡ ಈಗ ಹಾಳು ಬಿದ್ದ ಕಟ್ಟಡವಾಗಿ ನಿಂತಿದೆ. ನೋಡ್ತಾ ಇರ್ಬೋದು, ಇದರಲ್ಲಿ ಒಳಗಡೆ ಏನೂ ಇಲ್ಲ. ಕಾರ್ಯ ನಿರ್ವಹಿಸುತ್ತಿದ್ದ ಕಾಲದಲ್ಲಿ ನೋಡಲು ತುಂಬಾ ಚೆನ್ನಾಗಿತ್ತು ಜಾಗ. ಹೇಳಿದ್ನಲ್ಲ, ಜನರೆಲ್ಲರೂ ಒಂದೇ ಪಿಕ್ನಿಕ್ ಅಂತ ಬರ್ತಾ ಇದ್ರು ಅಂತ ಹೇಳಿ.